ಅವು ಬರುತ್ತಾ? ಆಯ್ತು ಮೇಡಮ್, ಕಟ್ಟಡ ಕಾರ್ಮಿಕರಲ್ಲಿ ನೀವು ಅವ್ರಿಗೆ ಏನು ಕೊಡೋದಿಲ್ಲ, ಬಟ್ ದೇ ಆರ್ ಲೇಬರರ್ಸ್ ಅಲ್ಲ, ಅವರು ಎಷ್ಟು ಜನ ಯಾರಿದ್ದಾರೆ ಆ ಡೀಟೇಲ್ಸ್ ನಿಮ್ಮ ಹತ್ರ ಇದೆಯಾ ಈಗ? ಹೋಗೋದಿಲ್ಲ ಸರ್, ನಮಗೆ ಸೆಂಟ್ರಲ್ ಲೇಬರ್ ಬರ್ತದೆ ಸರ್. ಅಮ್ಮ ಸೆಂಟ್ರಲ್ ಲೇಬರ್ ಬರಲ್ಲ ತಾಯಿ, ಮತ್ತೆ ಮಿಸ್ಟೇಕ್ ಮಾಡ್ತಾರೆ. ಸೆಂಟ್ರಲ್ ಒಂದು ನಿಮಿಷ, ಸೆಂಟ್ರಲ್ ಲೇಬರ್ ಬಂದರೆ ನಮ್ಮ ಕರ್ನಾಟಕದ ಮೈಸೂರು ಜಾರ್ಜ್ ಯಾವ್ದು ಕೊಡ್ತಾರೆ? ಪರ್ಮಿಷನ್ ಸೆಂಟ್ರಲ್ ಅದು ಕೆಪಿಟಿ ನಮ್ಮ KBM ರೂಲ್ಸ್ ಏನಕ್ಕಿದೆ? ಲೇಬರ್ ಸೆಂಟ್ರಲ್ ಆದರೆ ಇವಾಗ ನಮ್ಮ ಡೆಪ್ಯೂಟಿ ಡೈರೆಕ್ಟರ್ ಮೈನ್ಸ್ ಇವಾಗ ಬಂದ್ರು ನಾವು, ಅವರೆಲ್ಲ ಪರ್ಮಿಷನ್ ಕೊಟ್ಟಿದೆ, ಅವರೇ ಕೊಡೋದು 18 ಅಡಿವರೆಗೂ ಕೊಡ್ತಾರೆ. ಆಮೇಲೆ ಅದು ಸೆಂಟ್ರಲ್ ಕೊಡ್ಬೋದು. ಇಲ್ಲಿ ಕೆಲಸ ಮಾಡಿ ಸೆಂಟ್ರಲ್ ಒಂದು ಯಾರು ಕೊಡೋದಿಲ್ಲ, ಇವರೇ ಅಪಾಯಿಂಟ್ ಮಾಡ್ಕೊಡೋದು. ಅವ್ರು ಹೋಗಿ ಮೈನ್ ಸತ್ತವ್ರಿಗೆ 3 ಲಕ್ಷ ಕೊಡ್ತಾರೆ. ಅವ್ರಿಗೆ ಮಕ್ಕಳು ಡಿಗ್ರಿ ಓದೋವ್ರಿಗೂ ಅವ್ರಿಗೆ ಅವಕಾಶ ಇದೆ. ಇದು ಗ್ರೂಪ್ ಇನ್ಶೂರೆನ್ಸ್ ಎಲ್ಲ ಇದೆ. ಅದ್ರಲ್ಲಿ ಯಾಕೆ ನೀವು ಮಾಡಲ್ಲ? ಯಾರು ಆಗಲ್ಲ, ಬರಲ್ಲ. ಸ್ಟೋನ್ ಕ್ರಷರ್ ಆಕ್ಟ್ ಕರ್ನಾಟಕನ ಸೆಂಟ್ರಲ್ ಎನ್ಯಾಕ್ಟ್ಮೆಂಟ್. ಸ್ಟೋನ್ ಕ್ರಷರ್ ಆಕ್ಟ್, ಸ್ಟೋನ್ ಕ್ರಷರ್ ನಮಗೆ ಬರ್ತದೆ ಸರ್. ಕ್ರಷರ್ಸ್ ಅಲ್ಲಿ ಲೇಬರರ್ಸ್ ಎಲ್ಲ ನೋಡಿದ್ದೀರಾ? ಹೌದು ಸರ್, ಕ್ರಷರ್ ಸೆಂಟ್ರಲ್ ಲೇಬರ್ಗೆ ಬರುತ್ತೆ ಸರ್. ಇದುವರೆಗೆ ನಮಗೆ ಎಲ್ಲ ಹಾಗೆ ಮೇಡಮ್, ನೀವು ಹೋಗಿಲ್ಲ ಸ್ಪಾಟ್ಗೆ, ಅದು ಗಾಂಧಿ ಟೆಸ್ಟ್ ಮಾಡಿದಿರಾ? ಅವ್ರು ನಮ್ಗೆ ಬರ್ತಾರೆ ಅಂತ ಯಾರೋ ನಿಮ್ಗೆ ಹೇಳಿದ್ರ? ನಿಮ್ಗೆ ಬರಲ್ಲ, ನಮ್ಗೆ ಬರ್ತೀವಿ ಅಂತ. ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅವರು, ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅವರು. ಏನು ಮಾಡ್ಬೇಕು ಅವರು? ಫಸ್ಟ್ ಕೇಳಿ. ನೀವು ರಾಂಗ್ ಇಂಪ್ರೆಷನ್ ನಿಮಗೆ. ಮೈನ್ಸ್ ಅಂತ ಸೆಂಟ್ರಲ್ ಗೌರ್ಮೆಂಟ್ ಅಂತ, ಆ ಸ್ಟೇಟ್ ಗೌರ್ಮೆಂಟ್ ಯಾಕೆ ಪರ್ಮಿಷನ್ ಕೊಡ್ತಾರೆ? ನಮ್ಮಲ್ಲಿ ಕರ್ನಾಟಕದಲ್ಲಿ ಮೈನ್ಸ್ ಅಂತ ಡಿಪಾರ್ಟ್ಮೆಂಟ್ ಎವೇ ಡಿಸ್ಟಿಕಲ್ಲಿ ಇದೆಯಲ್ಲ, ಏನಕ್ಕೆ ಬೇಕು ಸೆಂಟ್ರಲ್ ಗೌರ್ಮೆಂಟ್ ಅಂದರೆ? ಹೋಯ್ ಅಲ್ಲಿ ಮಕ್ಕ ಇದಲ್ಲ ಪುಷ್ಪ ಪಕ್ಕದಲ್ಲಿ, ಇಲ್ಲಲ್ಲ ಅಲ್ಲಿ ಮೈನ್ಸ್ ಅಂತ ಜಾತಿ, ಅಲ್ಲಿ ಪುಷ್ಪ ಅದು ಸ್ಟೋನ್ ಕ್ರಷರ್ ಆಕ್ಟ್ ಇರೋದು ಸ್ಟೇಟ್ ಆಕ್ಟ್. ಸ್ಟೇಟ್ ಆಕ್ಟ್ ರಿಜಿಸ್ಟ್ರೇಷನ್ ಮಾಡಲ್ಲ ಅಂತ ಹೇಳ್ತಾರೆ. ಅಮ್ಮ ಎಷ್ಟು ಮೈನ್ಸ್ ಗೊತ್ತಾ ನಿಮಗೆ? ರಿಜಿಸ್ಟ್ರೇಷನ್ ಮಾಡಿಸಿದಾರಂತೆ, ಮಾನಿಟರ್ ಮಾಡಲ್ಲ ಸರ್ ನಾವು ಅಂತ ಹೇಳ್ತಾರೆ. ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಕ್ರಷರ್ ಅಲ್ಲಿ ಮಾಡಿದಿರಲ್ಲ, ಎಷ್ಟೆಷ್ಟು ಜನ ಯಾವ್ಯಾವ್ದ್ರಲ್ಲಿ ಎಷ್ಟೆಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ ಕೊಡಿ. ಪಾರ್ಟಿಗೆ ಹೋಗಿ ಮಾನಿಟರ್ ಮಾಡ್ಬೇಕಂತ ಹೇಳ್ತಾರೆ. ಎಲ್ಲ ಸೆಂಟ್ರಲ್ ಗೌರ್ಮೆಂಟ್, ಅವರು ಸೆಂಟ್ರಲ್ ಗೌರ್ಮೆಂಟ್ ಇವ್ರು ಹೇಳ್ತಾರೆ, ಅವರು ಸ್ಟೇಟ್ ಗೌರ್ಮೆಂಟ್ ಅವ್ರು ಹೇಳ್ತಾರೆ. ಈ ಮಧ್ಯದಲ್ಲಿ ಅವ್ರು ಸಾಯ್ಕೊಬೇಕು. ಚಿಕ್ಕಮ್ಮನ ಮಕ್ಕಳು ಅವರು ಕೂಸು ಬರವಾಯ್ತು, ನಿಮ್ಮಿಬ್ಬರು ಜನ ಕೂಸು ಬರವಾಯ್ತು ಅಂತ ಅವ್ರು ಕೇಳೋದಿಲ್ಲ. ತಾವು ಓದಿದಿರೋ ಯಾವತ್ತಾದ್ರು ಹೋಗಿ ಸ್ವಲ್ಪ ಸ್ಮಾರ್ಟ್ ಬೋರ್ಡ್ ಚೆಕ್ ಮಾಡಿದ್ರೆ ಸಾಯ್ತಾರೆ. ಕಾಂಪನೇಷನ್ ಕೊಡೋದು ಬೇರೆ ರೀ. ಸತ್ತಾಗ ಯಾವ ಅವರು ಇವರು ಯಾರೊಬ್ರು ಕೊಡ್ತಾರೆ, ಅದು ಮುಖ್ಯ ಅಲ್ಲ. ಅವ್ರು ನಮಗೆ ಗೊತ್ತಾಗಿಲ್ಲ, ಚೆಕ್ ಮಾಡಿದಿರಾ? ಸುಮ್ಮನೆ ನಮ್ಗೋಸ್ಕರ ಸೆಂಟ್ರಲ್ ಗೌರ್ಮೆಂಟ್ ಅಂತೀರ. ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಕರ್ನಾಟಕದಲ್ಲಿ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಡಿಸ್ಟಿಕಲ್ಲಿ ಮೈನ್ಸ್ ಅಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಇದೆ. ಇವ್ರು ಪರ್ಮಿಷನ್ ಕೊಡ್ತಾರೆ. ಸೆಂಟ್ರಲ್ ಕೊಟ್ಟರೆ ನೀವು ಯಾಕೆ ಕೊಡಬೇಕು? ಅವ್ರು ಬಂದಷ್ಟು ಬರ್ತಿರ್ತಾನೆ. ನಾನು ಅರ್ಥ ಆಗಿಲ್ಲ ಸರ್. ಮೈನ್ಸ್ ಅಂಡ್ ಜಿಯಾಲಜಿ ಪರ್ಮಿಷನ್ ಕೊಡೋದು ಅಲ್ಲಿ ಕೆಲಸ ಮಾಡೋಕ್ಕೆ. ಅಲ್ಲಿ ಕೆಲಸ ಮಾಡಿದ ತಕ್ಷಣ ಇದು ಪರ್ಮಿಷನ್ ತಗೊಂಡು ಕೆಲಸ ಮಾಡಿದ್ರೆ ಲೇಬರ್ ಕರ್ನಾಟಕದವ್ರೆ, ನಿಮ್ಮ ಮಂಡ್ಯದವರೇ ಹೋಗೋದು. ಅವರು ಸೆಂಟ್ರಲ್ ಗೌರ್ಮೆಂಟ್ ಆಗ್ತಾರ? ನನಗೆ ಅರ್ಥ ಆಗಿಲ್ಲಮ್ಮ. ಅಲ್ಲಿ ಇಲ್ಲಿ ಸರಿಯಾಗಿ 30-40 ಏನಿದೆ ಮೈನ್ಸು, ಎಷ್ಟಿದೆ ಮೈನ್ಸು ಟೋಟಲ್ ಗೊತ್ತಿಲ್ಲ. ನಿಮ್ಮ ಬಗ್ಗೆ ಕ್ರಷರ್ ಎಷ್ಟಿದೆ ಹೇಳಿ? ಕ್ರಷರ್ ರಿಜಿಸ್ಟರ್ ಮಾಡಿದ್ದೀನಿ ಅಂತಲ್ಲ. ನಾನು ಚಾಮರಾಜನಗರದಲ್ಲಿ ಮಾಡಿದ್ದೀನಿ ಸರ್, ಮಾಡಿ ಬಂದೆ. ನಾವು ಹೇಳಿದ್ದು ಮಂಡ್ಯ, ನಾವು ಯಾವ್ದು ಮಂಡ್ಯ, ನಾವು ಚಾಮರಾಜನಗರ ಅಂತ ಸರಿತಾರೆ ಮೇಡಮ್. ಸುಮ್ಮನೆ ಡಾಕ್ಟರ್ ಆಗಿ ಸುಳ್ಳು ಹೇಳ್ತಾರೆ ನಮಗೆ. ಡಾಕ್ಟರ್ ಸುಳ್ಳೆಲ್ಲ ಹಾಕ್ಕೊಡ್ತೀವಿ, ಅವರು ಸುಳ್ಳು ಹೇಳ್ತಾರೆ ನಮಗೆ. ಇಲ್ಲಿ ಚೆಕ್ ಮಾಡಿ, ವೈ ಚೆನ್ನಾಗಿ ಡನ್. ನೀವು ಹೋಗೇ ಇಲ್ಲ. ಈ ಕನ್ಸ್ಟ್ರಕ್ಷನ್ ಲೇಬರ್ಸ್ ಎಷ್ಟು ಮಾಡಿದ್ದೀರಿ? ಕಟ್ಟಡ ಕಾರ್ಮಿಕರು ಎಷ್ಟಿದ್ದಾರೆ ಮೇಡಮ್? ಮೇಡಮ್ ಅವ್ರಿಗೆ ಏನು ನೀವು ಅವ್ರಿಗೆ ಅವೇರ್ನೆಸ್ ಮಾಡಿದ್ದೀರಾ? ಏನು ಬೆನಿಫಿಟ್ಸ್ ಕೊಟ್ಟಿದ್ದೀರಾ? ಕೊಡಿ ಮೇಡಮ್. ಐಡೆಂಟಿ ಕಾರ್ಡ್ ಕೊಟ್ಟಿದ್ದೀರಾ ಅವ್ರಿಗೆ? ಐಡೆಂಟಿ ಕಾರ್ಡ್ ಅಲ್ಲ ಸರ್, ಇದು ಸರ್ ರಿಜಿಸ್ಟ್ರೇಷನ್ ಕಾಪಿ. ರಿಜಿಸ್ಟ್ರೇಷನ್ ಈಗ ಲಾಸ್ಟ್ 2 ಇಯರ್ಸ್ ಆಧಾರ್ ಕಾರ್ಡ್ ಬಂದ್ರಿ ಹೌದು ಸರ್ ಕೊಡ್ತಾರೆ. ಆ ಬಿಲ್ಡಿಂಗ್ ಬಿದ್ದು ಅವ್ರಿಗೆ ಇಷ್ಟು ಕೊಡ್ತಾರೆ. 5 lakhs ಅವ್ರ ಮಕ್ಕಳಿಗೆ ಎಷ್ಟು ಜನ ಕೊಡ್ತೀರಿ ನೀವು? ಅರ್ಥದಲ್ಲಿ ಎಷ್ಟು ಜನ ಬಿದ್ದೇ ಇಲ್ವಾ ಮಂಡ್ಯದಲ್ಲಿ? ಮಂಡ್ಯ ಡಿಸ್ಟ್ರಿಕ್ಟ್ ಅದು ಬಿದ್ದೇ ಇಲ್ವಾ? ಡೆತ್ ಆಗಿದೆ ಸರ್. ಎಷ್ಟು ಡೆತ್ ಆಗಿದೆ?
ನೀವು ಹೇಳಿ ಸಾಕಮ್ಮ ಎಷ್ಟು ಡೆತ್ತಾಗಿದೆ ಹಾಂ ಸರ್. ನಮ್ಗೆ ನೋಡೋಕ್ಕೆ ಟೈಮ್ ಇಲ್ಲ. ಸರಿ ಸರ್. ಎಷ್ಟು ಡೆತ್ತಾಗಿ ದುಡ್ಡು ಕೊಟ್ಟಿದ್ದೀವಿ ಅಂತ ಹೇಳಿ 5 lakhs ಕೊಡ್ತಾ ಇದ್ದೀರಾ ಹೌದು ಸರ್. ಕರೆಕ್ಟಾಗಿ ನಿಂತು ಪ್ರೂಫ್ ಚೆಕ್ ಹೌದು ಸರ್. ಅವ್ರಿಗೆ ಅಂದ್ರೆ DBT ಮಾಡಿ. ಆಯ್ತು. ಹಾಂ ಡೈರೆಕ್ಟ್ ಬ್ಯಾಂಕು ಹೌದು ಎಷ್ಟು ಜನ ಕೊಟ್ಟಿದ್ದೀರಿ ಸರ್. ಇದು ದುಡ್ಡು ಬೇಡ, ಹಾಂ ಸರ್. ಎಷ್ಟು ಜನ ಕೊಟ್ಟಿದ್ದೀರಿ? ಬರೀ 6 ಜನ. ವೈದ್ಯಕೀಯ ಸಹಾಯ ಧನ ಸಹಾಯ 6 ಮಾಡಿದ್ರಮ್ಮ. ಏನಿಗೆ ಮದುವೆ ಧನ ಸಹಾಯ ಮದುವೆ ಕೊಡ್ತೀರಾ? ಹೌದು ಸರ್. ಮದುವೆ ಅಂದರೆ ಎಷ್ಟು ಕೊಡ್ತೀರಿ? 60 ಸಾವಿರ. ಎಲ್ಲಿ ಇದಿಲ್ವಾ? ಹೆರಿಗೆ ಧನ ಸಹಾಯ ಅಷ್ಟೇ, ತಾಯಿ ಮಗು ಸಹಾಯ ಹಸ್ತ ಧನ ಸಹಾಯ. ಇವರು ಈ ಥರ ಕೊಟ್ಟಿರೋ ಲಿಸ್ಟ್ಗಳು ಇಷ್ಟು ಜನ ಅವ್ರ ಲಿಸ್ಟ್ ಕೊಡಿ. 573 ಜನ ಲಿಸ್ಟ್ ಕೊಡಿ. ಇವ್ರ ಮಕ್ಳುಗಳಿಗೆಲ್ಲರೂ ನೀವು ಲ್ಯಾಪ್ಟಾಪ್ ಎಲ್ಲ ಕೊಡಿಸ್ಬೇಕಲ್ಲ, ಅವೆಲ್ಲ ಎಷ್ಟು ಜನ ಕೊಡ್ಸಿದ್ದೀರಾ, ಏನು ಎಲ್ಲ ಕೊಡಿ, ಡೀಟೇಲ್ಸ್ ಕೊಡಿ. ಡೆತ್ ಆಗಿರೋ ಎಷ್ಟು ಜನ ಇಲ್ಲ ನೀವು ಹೇಳಿದ್ರೆ AFC ಆಫೀಸಲ್ಲಿ ಸ್ಯಾಂಕ್ಷನ್ ಆಗಿಲ್ಲ ಸರ್. ಅಲ್ಲ ಲಿಸ್ಟ್ ಕೊಡಿ, ಡೆತ್ ಆಗಿರೋದು. ಡೆತ್ ಆಗೋ ಲಿಸ್ಟು ಓಕೆ ಸರ್. ಹೇಳಪ್ಪ, ನಮ್ಮಿಂದ ಮೈಸೂರಿಗೆ ಹೋಗ್ಬೇಕಾ ನಾವೀಗ? ಅವ್ರು ಗೊತ್ತಾಗುತ್ತಾ? ಏನು ಸಾಕು ಸ್ಯಾಂಕ್ಷನ್ ನಂತರ ಆಗಿ ಅವರಿದ್ದಾರೆ ಸರ್. ರೆಕಮೆಂಡ್ ಅಲ್ಲ, ನಮ್ಮ ಡಿಸ್ಟ್ರಿಕ್ಟಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಸ್ಟಾರ್ಟ್ ಹೋಗಿ ನೀವು ಐಡೆಂಟಿಫೈ ಮಾಡಿ ಗೊತ್ತಾಗಿದೆ ಕೊಡಬೇಕು. ರೆಕಮೆಂಡೇಶನ್ ಕೊಡಿ. ನೀವು ಅವ್ರು ಟೋಟಲ್ ಎಷ್ಟು ಜಂಪ್ ಕಮರ್ಷಿಯಲ್ ಮಾಡ್ತಾರೆ ಎಸ್ಟಾಬ್ಲಿಷ್ಮೆಂಟ್ಸ್ ಇದೆಯಪ್ಪ? ಅವ್ರ ಎಲ್ಲ ಸುತ್ತಮುತ್ತಲು ಹಾ? ಎಂದಾದ್ರು ನಾವು ಸುತ್ತಮುತ್ತಿರ್ತಾರಲ್ಲ ಅವರೆಲ್ಲ ಎಲ್ಲ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಚೆಕ್ ಮಾಡಿದ್ರು. ಮಾಡಿಲ್ವಾ? ಏನಕ್ಕ ನೀವು ಇದ್ರಲ್ಲಿ ಸಂಬಳ ತಗೊಂಡು ಪ್ರತಿಯೊಂದು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟಲ್ಲಿ ಲೇಬರ್ ಇರ್ತಾರೆ. ತಪಾಸಣೆ ಕೊಡೋದು. ಅವು ಹೋಗೇ ಇಲ್ಲಮ್ಮ, ಏನು ಹೋಗೋದು ನೀವು ನೋಡೇ ಇಲ್ಲ. ಹೋಗ್ತಾರೆ ಸರ್. ಹೋಗಿಲ್ಲ. ಹೋಗೋ ಶುರು ಮಾಡ್ಕೊಂಡು ಬರ್ತಾರೆ ಅಷ್ಟೇ. ಮೊಕದ್ದಮೆಗಳು ಹಾಕಿದ್ದಾರೆ ಸರ್. ನಿಮ್ಮ ಮೇಲೆ ಸರ್. ಮೇಡಮ್ ಈ ಮೇಡಮ್ ಎಷ್ಟು ಸರ್ಟಿಫಿಕೇಟ್ಸ್ ನಿಮ್ದು ಎಲ್ಲ ನನಗೆ display ಹೇಳ್ಬೇಡಿ. ಮಾಡಿದ್ದಾರೆ ಎಲ್ಲ ನಾವು 65 ವರ್ಷ ಆಗೋದು. ನೋಡಿ ನೋಡಿ ಎಲ್ಲ ಗೊತ್ತಾಗ್ತದೆ. ಕೇಸು ಹಾಕ್ತಾರೆ. ಕಮರ್ಷಿಯಲ್ ಪೆಟ್ಟಿ ಕೆಲಸ ಸರ್ಟಿಫಿಕೇಟ್ 10 ಹೊಡೆದ್ರೆ ಎಲ್ಲಿದೆ? ಒಂದು ಕೆಲಸ 9 ಎಲ್ಲಿದೆ? ಮಾಡ್ತಾರೆ ಗೊತ್ತಿಲ್ಲ ನಮಗೆ. ಡಿಸ್ಪ್ಲೇ ಮಾಡಿದ್ದಾರೆ. ಸರ್ಟಿಫಿಕೇಟ್ಸ್ ಎಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ, ಹೋಗಿ ಚೆಕ್ ಮಾಡಿದ್ದೀರಾ? ಮಾಡ್ತೀವಿ ಸರ್. ಮಾಡ್ತೀವಿ ಹೇಳ್ಬೇಡ, ಮಾಡಿದ್ರೆ ಇಲ್ಲ. ಸರ್, ಮಾಡಿಲ್ಲ ಅಂದ್ರೆ ಮಾಡಿಲ್ಲ ಸರ್, ಮಾಡ್ತೀವಿ. ತಪಾಸಣೆದು ರಿಪೋರ್ಟ್ ಇದೆ ಸರ್, ನಾನು ಕೊಡ್ತೀನಿ ಸರ್. ತಪಾಸಣೆ ಎಷ್ಟಾಗಿದೆ, ಎಷ್ಟು ಕ್ಲೈಮ್ಸ್ ಆಗಿದೆ, ಪ್ರತಿಯೊಂದು ನಾನು ಕೊಡ್ತೀನಿ ಸರ್. ಡೀಟೇಲ್ಸ್ ಕೊಡಿ. ನಾನು ಎಷ್ಟು ಕೊಡ್ತೀನಿ ಜನ ಸರ್. ಸತ್ತೋಗಿದ್ದಾರೆ, ಎಷ್ಟು ಜನ ರೆಕಮೆಂಡ್ ಮಾಡಿದ್ದಾರೆ, ಎಷ್ಟು ದುಡ್ಡು ಕೊಡ್ತೀರ ಆ ಮಕ್ಕಳಿಗೆ, ಹಾಂ ಸರ್. ಆ ಸತ್ತೋದ್ರ ಮಕ್ಕಳಿಗೆ ಎಷ್ಟು ಜನ ಮಕ್ಕಳಿಗೆ ನೀವು ಅವ್ರಿಗೆ ಡಿಗ್ರಿ ಓದಿಸ್ತಾ ಇರ್ತೀರ, ಅಲ್ಲ, ಅವ್ರಿಗೆಲ್ಲ ಬೆನಿಫಿಟ್ಸ್ ಇದೆ. ಶೈಕ್ಷಣಿಕ ಸಹಾಯಧನ ಇದೆ ಸರ್. ಹಾ, ಇದೆ. ಅದು ಕೂಡ DBT ಕೊಡಿ ಆಗ್ತಾ ಇದೆ ಕೊಡಿ ಸರ್. ಎಲ್ಲ ಕೊಡಿ. ಏನು ಡಿಬಿಟಿ ನಾವು ಕೊಡಿ, ಹಾ. ಎಲ್ಲ ಡಿಬಿಟಿ ಕೊಡಿ. ಮೇಡಮ್ ಲಾಸ್ಟ್ 3 years ನೀವು ಬೆನಿಫಿಷಿಯರೀಸ್ ನ ಹೆಂಗೆ ಐಡೆಂಟಿಫೈ ಮಾಡಿದ್ದೀರಾ ಅದು ಕೊಡಿ ಮೇಡಮ್ ನನಗೆ ಡೀಟೇಲ್ಸ್. ಬೆನಿಫಿಷರಿ ಐಡೆಂಟಿಫೈ ಮಾಡೋದು, ಹಾ. ದುಡ್ಡು ಕೊಟ್ಟಿರೋದು, ವಿಷ ಸತ್ತಿದ್ದಾರೆ, ಹಾ. ಆ ಮಕ್ಕಳಿಗೆ ಏನೋ ಮಾಡಿದ್ರೆ ಕೊಡಿ. ಹಾ, ಓಕೆ ಸರ್. ಪೇಪರ್ ಹಾಕೋ ಮಕ್ಕಳಿಗೆ ಏನೋ ಮಾಡ್ತೀವಿ ಅಂತ ಬಂತು ಸರ್. ನಮ್ಮ ಪ್ರೆಸ್ ಕ್ಲಬ್ ಟೋಟಲ್ ರಿಪೋರ್ಟರ್ ನಿಲ್ಸ್ಕೊಂಡ್ರು, ಫೋಟೋ ತಗೊಂಡ್ರು ಹೋದ್ರು. ಆಮೇಲೆ ಫೋನ್ ಮಾಡಿ ಕೇಳಿದ್ರೆ ಯಾವ ಅಧಿಕಾರಿಗಳು ಅದಕ್ಕೆ ಬಸ್ ಸ್ಪಂದಿಸ್ತಿಲ್ಲ. ಮಕ್ಕಳಿಗೆ ಮಾಡ್ತಾ ಇದ್ದೀರಾ? ಪ್ರೆಸ್ ಅವ್ರು ಬೆಳಿಗ್ಗೆ ಇದನ್ನ ಮಾಡ್ತಾರಲ್ಲ ಪೇಪರ್ ಹಾಕೋರು. ಸರ್, ಅವರು ಪತ್ರಿಕಾ ವಿತರಕರು ಅಂತ ಅವ್ರದ್ದು 32 ಜನದ ಆಗಿದೆ ಸರ್ ರಿಜಿಸ್ಟ್ರೇಷನ್. ಅವರು ಅನ್ಆರ್ಗನೈಸ್ಡ್ ಲೇಬರ್ ಎಲ್ಲ. ಏನು ಕೊಟ್ಟಿದ್ದೀರಿ? ಅವ್ರಿಗೆ ಈ ಶ್ರಮ್ ಕಾರ್ಡ್ ಕೊಟ್ಟಿದ್ದೀವಿ ಸರ್. ವಾಟ್ ಇಸ್ ದಿ ಬೆನಿಫಿಟ್ ಗಿವನ್? ಅವರು ಆಕ್ಸಿಡೆಂಟಲ್ ಡೆತ್ ಆದರೆ 2 ಲಕ್ಷ ಅವರ ನಾಮಿನಿಗೆ ಕೊಡ್ತೀವಿ ಸರ್. DBT ಆಗುತ್ತೆ ಸಪೋಸ್ ಓದೋ ಹುಡುಗಿದ್ರೆ, ಸರ್. ಓದೋ ಹುಡುಗ ಪೇಪರ್ ಹಾಕ್ತಾ ಇರ್ತಾರೆ. ಹೌದು ಸರ್, ಅವ್ರಿಗೂ ಕೂಡ ಬರ್ತದೆ ಸರ್. ಅಲ್ಲ ಏನು ಮಾಡಿದ್ರೆ ಎಷ್ಟು ಜನ ಡೆತ್ ಬಿಟ್ಟು ಬೇರೆ ಯಾವ ಬೆನಿಫಿಟ್ ಏನಿದೆ ಅಂತ ಕೇಸ್ ಬಂದಿಲ್ಲ ಸರ್ ಇದು. ಮೇಡಮ್, ಹಾ. ಡೆತ್ ಬಿಟ್ಟು ಬೇರೆ ಡೆತ್ benefit ಇದೆಯಾ ಬಿಟ್ಟು ಅಂತ ಸಾಹೇಬ್ರು? ಹಾ. ಇಲ್ಲಿ ಪೇಪರ್ ಹಾಕೋ ಮಕ್ಕಳು ಎಷ್ಟು ಜನ ಇದ್ದಾರೆ? ಓದೋದಕ್ಕೆ ಓದೋ ಮಕ್ಕಳು ನೀವು ಸಹಾಯ ಪೇಪರ್ ಮಾಡ್ತೀರಾ? ಐ ರೆಕಗ್ನೈಸ್. ಸರ್, ಇದು- ಅವರು ಓದೋ ಮಕ್ಕಳು ಪೇಪರ್ ಹಾಕ್ತಾರೆ ಮನೆ ಮನೆಗೆ. ಹೌದು ಸರ್. ಇಟ್ ಇಸ್ ಡ್ಯೂಟಿ ಆಫ್ ದ ಗೌರ್ಮೆಂಟ್ ಹೌದು ಸರ್. ಟು ಗಿವ್ ಎಜುಕೇಶನ್ ಅಪ್ ಟು 14 years. ಹೌದು ಸರ್. ನಾವು ಕೊಡ್ತಾ ಇಲ್ಲ. ಅದನ್ನು ನೀವು ಹೋಗಿ ಸಹಾಯ ಮಾಡ್ಬೇಕಂತ ಮಕ್ಕಳಿಗೆ. ಹೌದು ಸರ್. ನಾವು Provisions ಇದೆಯಾ ಅದಕ್ಕೆ? ಪತ್ರಿಕಾ ವಿತರಕರ ಸಂಘ ಇದೆ.
ಬಟ್ ಇವ್ರು ಹೋಗಿ ಐಡೆಂಟಿಫೈ ಮಾಡ್ತಾರಲ್ಲ ಸರ್, ಅವರು ರಿಪೋರ್ಟರ್ಗಳು ಯಾರು ಇರ್ತಾರೆ, ಡಿಸ್ಟ್ರಿಕ್ಟ್ ರಿಪೋರ್ಟರ್ಗಳು ಅವ್ರ ಸರ್, ಏಜೆನ್ಸಿಗಳು ಪತ್ರಿಕಾ ಅವ್ರ ಕಡೆಯಿಂದ ಇದು ರಿಪೋರ್ಟರ್ ಮಾಡ್ತಾರೆ. ಸಂಘದಿಂದ ಆ ಥರದ್ದು ಯಾರು ಹೇಳಿದರೆ ಎಲ್ಲರೂ ಸಂಘ ಅಲ್ಲಮ್ಮ, ಹಾಂ ಸರ್. ಅಲ್ಲಿ ಒಂದ್ಸಲ ಅವ್ರನ್ನೆಲ್ಲ ಮೀಟಿಂಗ್ ಕರೆದು ಹಾಂ ಸರ್. ಯಾರು ನಿಮ್ಮಲ್ಲಿ ಸಣ್ಣ ಓದೋ ಮಕ್ಕಳು ಪೇಪರ್ ಹಾಕ್ತಾ ಇದ್ದಾರೆ ಅವ್ರಿಗೆ ಲಿಸ್ಟ್ ಕೊಡ್ರಿ ಅಂತ. ಅವ್ರು ಓದಕ್ಕೆ ಹಾಂ. ಅಟ್ಲೀಸ್ಟ್ ಯು ಕ್ಯಾನ್ ರೆಕಮೆಂಡ್ ಫಾರ್ ದಮ್ ಹಾಸ್ಟೆಲ್ಸ್ಗೆ ಹಾಸ್ಟೆಲ್ಸ್ ಕೊಡ್ಬೋದ್ರಿ ಅವ್ರಿಗೆ. ಹೌದು ಸರ್. ಹೋಗಿ ಅವ್ರು ಫೋನ್ ಮಾಡಿ ನೋಡಿ ಮಕ್ಕಳು ಪೇಪರ್ ಹಾಕ್ಬಿಟ್ಟು ಓದ್ತಾ ಇದ್ದಾರೆ, ಇಂಥವ್ರಿಗೆ ಸಹಾಯ ಮಾಡಿ. ಹಾಸ್ಟೆಲ್ ಗೌರ್ಮೆಂಟ್ ಹಾಸ್ಟೆಲ್ ಸೇರಿಸ್ಬೋದಲ್ಲ ಅವ್ರನ್ನ. ಯಾಕೆ ಮಾಡ್ತಾ ಇಲ್ಲ ನೀವು? ಎಷ್ಟು ಸರ್, ಜನ ನಾವು ಅದು ಮಾಡಿದ್ರಿ? ಇದು ಚೈಲ್ಡ್ ಅಂಡ್ ಅಡಾಲಸೆಂಟ್ ಲೇಬರ್ಲಿ ನಾವು ರೈಡ್ ಮಾಡಿದ್ವಲ್ಲ ಸರ್, ಅಂಥ ಸಮಯದಲ್ಲಿ ಅವ್ರನ್ನ ಶಾಲೆಗಳಿಗೆ ಸೇರಿಸ್ತೀವಿ ಸರ್. ಇಲ್ಲಿ ಯಾರು 14 ಇಯರ್ಸ್ ಒಳಗಡೆ ಯಾವ ಪೇಪರ್ ಹಾಕೋಕ್ಕಾಗಲ್ಲ, ಇಲ್ಲೆಲ್ಲ ಹಾಕಲ್ಲ. ಕಷ್ಟ ಅವ್ರಿಗೆ, ಎದುರ್ತಾರೆ ಅವರು. ಅಂತ ಎದ್ಕೊಂಡ್ಬಿಡ್ತಾರೆ ಪಾಪ. ಎಲ್ಲ 14 ಇಯರ್ಸ್ ಮೇಲೆ ಓದ್ತಾ ಇರ್ತಾರೆ, ಕಾಲೇಜ್ಗೆ ಹೋಗ್ತಾ ಇರ್ತಾರೆ, ಪೇಪರ್ ಹಾಕ್ತಾರೆ. ನೆನ್ನೆ ಯಾರೋ ಒಬ್ರು ಹೇಳ್ತಾ ಇರ್ತಾರೆ, ಅವ್ರು ಯಾರೋ ಒಬ್ರು ಸ್ನೇಹಿತರು ಪೇಪರ್ ಹಾಕ್ತಾ ಇರ್ತಾರೆ ನಾನು ಅಂತ. ಹಾಂ ಸರ್. ನೀವು ಅದು ಅಂಥದ್ದೆಲ್ಲ ಅಟೆಂಡ್ ಮಾಡ್ಬೇಕಮ್ಮ. ದಯವಿಟ್ಟು ಲೇಬರ್ ಡಿಪಾರ್ಟ್ಮೆಂಟ್ಗೆ ಅದೊಂದು ಭೂಷಣ ಅಂತ ಮಾಡಿದ್ರೆ ನೀವು. ಕ್ಯಾಂಪ್ಗಳು ಆರ್ಗನೈಸ್ ಮಾಡ್ತೀವಿ ಸರ್, ಮಾಡಿ ಮುಂಚಿತವಾಗಿ Child ನಾವು labor ಕ್ಯಾಂಪ್ಗಳು ಮಾಡಿದ್ದೀರಾ? ಹೌದು ಸರ್. ನಾವು ಕ್ಯಾಂಪ್ಗಳು ಮಾಡ್ತಿರ್ತಾಯಿ, ಓದ್ತೀವಿ, ತಿಂತೀವಿ, ಬರ್ತೀವಿ ಅಷ್ಟೇ. ಈ 2 ತಿಂಗಳಲ್ಲಿ ಸರ್ 10 ಮಕ್ಕಳು ಐಡೆಂಟಿಫೈ ರೆಸ್ಕ್ಯೂ ಮಾಡಿದ್ದೀವಿ ಸರ್. ನೀವು ಲಿಸ್ಟ್ ಕೊಡಿ ತಾಯಿ, ಹಾಂ ಸರ್. ಚೈಲ್ಡ್ ಲೇಬರ್ ಬಿಡಿ, ಸರಿ ಸರ್. ಅದು ನಮ್ಮವರು ಎಲ್ಲ ಯಾರೋ ಒಬ್ರು ಹೇಳ್ತಾರ ಮಾಡ್ತೀರ. ಹಾಂ. ನಾವು ಈ ಥರ ಈ ಪೇಪರ್ ಅವರು ಹಾಕೋ ಮಕ್ಕಳು ಹಾಂ ಸರ್. ಎಷ್ಟು ಜನ ಐಡೆಂಟಿಫೈ ಮಾಡಿ, ಎಷ್ಟು ಜನಕ್ಕೆ ಏನು ಬೇಕು ಕೊಡ್ತಾ ಇದ್ದಾರೆ. ಹಾಂ ಸರ್. ಲೇಬರ್ಸ್ ಮಕ್ಕಳು ಎಷ್ಟು ಜನ ಬಿದ್ದೋಗಿದ್ದಾರೆ, ಅವ್ರ ಮಕ್ಕಳಿಗೆ ಏನು ಕೊಡ್ತಾ ಇದ್ದೀವಿ, ಹಾಂ ಸರ್. ಯಾವ ಮಕ್ಕಳಿಗೆ ಏನೋ ಕೊಡ್ತಾ ಇದ್ದೀವಿ ಕೊಡಿ, ಡೀಟೇಲ್ ಕೊಡಿ. ಸರ್, ಲೇಬರ್ಸು ಡೆತ್ ಆಗಿರೋಂಥವ್ರಿಗೆ 5 lakhs ಕೊಡ್ತೀವಿ ಸರ್, ಅವ್ರ ನಾಮಿನಿಗೆ. ಅವ್ರ ಮಕ್ಕಳಿಗೆ ಮಕ್ಕಳಿಗೆ ಅವರು ಯಾರು ಹೇಳಿದ್ದು? ಅಪ್ ಟು ಡಿಗ್ರಿ ಎಜುಕೇಟ್, ಗೌರ್ಮೆಂಟ್ ಆಕ್ಟ್ ಎಜುಕೇಟ್ ಇದೆ. ಶೈಕ್ಷಣಿಕ ಸಹಾಯಧನ ಕೊಡ್ತೀವಿ ಸರ್. ಸೆಕ್ಷನ್ ಎಲ್ಲ ಓದಿಸ್ಬೇಕು ಅಂತಿದೆ, ಫ್ರೀಯಾಗಿ ಅವ್ರನ್ನ ಓದಿಸ್ಬೇಕು ಅಂತಿದೆ. ಸರ್, ಇವಾಗ ಲೇಬರ್ ನಿಮಗೆ ತೀರ್ಕೊಂಡ್ರೆ ಇದೇ ಕೊಡ್ತಿಲ್ಲ ಹಂಗಾದ್ರೆ. ಸರ್, ಲೇಬರ್ ತೀರ್ಕೊಂಡ್ರೆ ಸರ್ ಅವ್ರ ಕಾರ್ಡ್ ಅಲ್ಲಿಗೆ ಕ್ಯಾನ್ಸಲ್ ಆಗ್ತದೆ ಸರ್. ಆ ನಂತರ ನಿಮ್ಗೆ ಬೆನಿಫಿಟ್ ಬರಲ್ಲ ಸರ್. ಅವ್ನು ಸತ್ತವ್ರು ಬರಲ್ಲಮ್ಮ, ಹಾಂ ಸರ್. ಅವ್ನ ಮಗ ಓದ್ತಾ ಇದ್ರೆ ಅಪ್ ಟು ಎಜುಕೇಶನ್ ಕೊಡ್ಬೇಕು ಅಂತಿದೆ. ನೀವು ಸ್ಕೀಮ್ ನೋಡಿಲ್ಲ ನೀವು, ನನಗೆ ಗೊತ್ತಿದೆ, ಸರಿ. ನೀವು ಚೆಕ್ ಮಾಡಲ್ಲ ಅಷ್ಟೇ.